ತೆರೆ ಮೇಲಿನ ಸೂಪರ್ ಸ್ಟಾರ್ ಒಬ್ಬ ಸಮರ್ಥ ಜನನಾಯಕನಾಗಿ ರೂಪಾಂತರಗೊಳ್ಳೋದಿಕ್ ಸಾಧ್ಯನಾ ಅನ್ನುವಂಥ ಪ್ರಶ್ನೆಗೆ ತಮಿಳುನಾಡಿನ ಮತದಾರ ಉತ್ತರ ನೀಡಿದಾನ. ದೊಡ್ಡ ದೊಡ್ಡ ವಿದ್ವಾಂಸರು ಮತ್ತೆ ಅನುಭವಿ ಸಚಿವರನ್ನ ಒಬ್ಬ ಸಾಮಾನ್ಯ ಮಾಂಸ ಮಾರಾಟಗಾರ ಮತ್ತೆ ಆಟೋ ಚಾಲಕನ ಮಗ ಸೋಲಿಸೋದಿಕ್ಕೆ ಹೇಗೆ ಸಾಧ್ಯ ಆಯಿತು? ದಲಿತ ಅಭ್ಯರ್ಥಿಗಳನ್ನ ಮೀಸಲು ಕ್ಷೇತ್ರಗಳಿಗೆ ಸೀಮಿತಗೊಳಿಸಿದಂತಹ ರಾಜಕೀಯ ವ್ಯವಸ್ಥೆಯನ್ನ ಸಾಮಾನ್ಯ ಕ್ಷೇತ್ರಗಳಲ್ಲಿ ಅವರನ್ನ ಗೆಲ್ಲಿಸುವ ಮೂಲಕ ವಿಜಯ್ ಅಲುಗಾಡಿಸಿದ್ದಾರೆ. 8 ತಿಂಗಳ ಗರ್ಭಿಣಿ ಮತ್ತೆ ಸಾಮಾನ್ಯ ಕಾರ್ಯಕರ್ತರು ವಿಧಾನಸಭೆಯ ಮೆಟ್ಟಿಲ್ ಹತ್ತುತ್ತಾ ಇರೋದು ಸಾಂಪ್ರದಾಯಿಕ ರಾಜಕಾರಣಕ್ಕೆ ಬಿದ್ದಂತಹ ದೊಡ್ಡ ಪೆಟ್ಟ. ಜನಪ್ರಿಯತೆ ಅನ್ನೋದು ಕೇವಲ ಮತಗಳಾಗಿ ಬದಲಾಗ್ತಾ ಇದೆಯಾ ಅಥವಾ ಇದು ವ್ಯವಸ್ಥೆಯ ವಿರುದ್ಧ ಸಾಮಾನ್ಯ ಜನರು ನಡೆಸಿದಂಥ ಮೌನ ಕ್ರಾಂತಿನ? ಈ ಬಗ್ಗೆ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮ್ಗೆ ಅನ್ಸುತ್ತೆ, ಏನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.